ಅಲ್ಲ ಈ ಮೊಮ್ತಿಗೆ ಈ ಒಂದು ಹೆಣ್ಮಗ ಹುಟ್ಟೈತಿ ಅಂತಾನೆ ತಲೆ ಕೆಡಿಸ್ಕೊಂಡು ಬ್ಯಾಡ ಸವಾಸನೇನಿಯ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನನ್ನ ಪಾಡ ನಾನು ನೆಮ್ಮದಿಯಾಗಿದ್ರೆ ಅದು ಅವರು ನಾನು ನೆಮ್ಮದಿಯಾಗಿರೋದು ಇಷ್ಟ ನೀ ಹೇಳ್ದಿದ್ದಾಗ ನಾನು ನೆಮ್ಮದಿನೇ ಕಿತ್ಕೊತಾವನಲ್ಲ ಇನ್ನೊಂದು ಕಿತ ಈ ಇವಳಿಗೂ ನನ್ನ ಎಂಡ್ರಿಗೂ ಎರಡು ಹೆಣ್ಮಕ್ಳು ಹುಟ್ಟಿಸ್ಬಿಟ್ಟು ಹಿಂಗೆ ಮಾಡ್ಬಿಟ್ನಲ್ಲ ಈಗ ಏನು ಮಾಡಲಿ ನಾನು ಶಾರದಿತಾಗ ಬೇರೆ ಏನೂ ಇಲ್ಲ ಶಾರದಿತಾಗೆ ಮೊಮ್ತಿ ನನ್ನ ಪರವಾಗಿಲ್ಲ ಕೆಲ್ಸಕ್ಕನ ಹೋಯ್ತಾವಳೆ ಒಂದಲ್ಲ ಅಂತ ಹೇಳ್ಬಿಟ್ಟು ಎರಡು ಹೆಣ್ಮಕ್ಳು ಬೇರೆ ಉಟ್ಬಿಟ್ಟವ್ರಿ ಅವ್ರನ್ನ ಸಾಕಿ ಮಾಡಿ ಯಪ್ಪ ಶಿವನಿ ಆಯ್ತದ ಬೇಡ ಗಂಡು ಮಕ್ಕಳಾಗಿದ್ರೇ ಸಂದಾಕಿರೋದು ಈ ಹೆಣ್ಣೈಕ್ಳು ಹುಟ್ಟವ್ರೆ ಅಂದರೆ ಈಗ ಏನು ಮಾಡಲಿ ಈ ಶಾರದಿ ಸಾವಾಸನೇನಿಯ ಬೇಡ ಈ ಶಾರದಿನ ಬಿಟ್ಬಿಟ್ಟು ಸುಮ್ಮನೆ ಸೀದಾ ಹೋಗ್ಬಿಟ್ಟು ಮಮ್ತಿ ಜೊತೆನೇ ಸೇರ್ಕೊಬಿಡೋದೇನಿಯ ಮೇಲು ಹೆಂಗೋ ಮಮ್ತಿ ನನ್ನ ಸಂದಕ್ಕೆ ನಂಬೋಳೆ ಇವಾಗ ನನ್ನ ಮೇಲೆ ನಂಬಿಕೆ ಶಾನೆ ಬಂದ್ಬಿಟ್ಟೈತೆ ಮಮ್ತಿಗೆ ಹೆಂಗೋ ಹೋಗ್ಬಿಟ್ಟು ಅದೇನಂತಾರಲ್ಲ ಹಳೆ ಎಂಡ್ರು ಪಾದನೆ ಗೊಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲೇ ಸೆಟ್ಲ್ ಆಗೋಗ್ಬಿಟ್ರೆ ಎಷ್ಟೋ ವಾಸಿ ಸುಮ್ಮನೆ ಇದ್ದೇನು ಮಾಡಬೇಕು ಅಲ್ಲೇ ಸುಮ್ಮನೆ ನೀತಿ ಅಪ್ಪಿಗೆ ಹೊಂಟೋಗ್ಬಿಡೋಣ. ಹಲೋ ಮಿಸ್ಟರ್ ಮೇಡಮ್ ಅವರೇ ನೋಡಿ ನಾಳೆ ಡಿಸ್ಚಾರ್ಜ್ ಇದೆ ನಿಮ್ಮ ಹೆಂಡ್ತಿದು ನಿಮ್ಮ ಮಕ್ಕಳದು ಇಬ್ಬರದೂ ಡಿಸ್ಚಾರ್ಜ್ ಏನಾಯ್ತು ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿಬಿಟ್ಟು ಅಮೌಂಟ್ ಸ್ವಲ್ಪ ಪೇ ಮಾಡೋದಿದೆ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಕರ್ಕೊಂಡೋಗಿ ತಾಯಿ ಮಕ್ಕಳು ಎಲ್ಲನೂ ಆರೋಗ್ಯವಾಗಿದ್ದಾರೆ ಏನು ತೊಂದರೆ ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀರಾ ಇನ್ನೇನ್ರಿ ಇದೇನು ಮಾವನ ಮನೆ ಇಟ್ಕೊಳ್ಳೋಕ್ಕೆ ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದೀವಿ ಕರ್ಕೊಂಡೋಗಿ ಬಂದು ಸರಿ ಆಯ್ತು ನೋಡಿ ಪಾಪ ಅವರು ಎರಡೆರಡು ಮಕ್ಕಳನ್ನ ನೋಡ್ಕೊಂಡು ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅವ್ರ ಕೈಲಿ ನೀವು ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಗಂಡ ಅಂತಂದ್ರೆ ಬರೀ ಇಲ್ಲಿ ನಿಂತ್ಕೊಳ್ಳೋದಲ್ಲ ಹೋಗ್ಬಿಟ್ಟು ಹೆಂಡತಿಗೆ ಸಹಾಯ ಮಾಡಬೇಕು ಎರಡೆರಡು ಮಕ್ಕಳವೆ ಅವ್ರಿಗೆ ಎರಡೆರಡು ಮಕ್ಳಿಗೆ ಹಾಲು ಕುಡಿಸ್ಬೇಕು ನೋಡ್ಕೋಬೇಕು ಅದೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೇನೆ ಹೋಗ್ಬಿಟ್ಟು ನಿಮ್ಮ ಹೆಂಡತಿ ಹತ್ರ ಹೋಗಿ ಸರಿನಾ ಈಗಲೇ ಹೋಯ್ತೀನಿ ಸರಿ ಆಯ್ತು ನಾನೇನಾದ್ರೂ ಇವಾಗ ನೋಡ್ಕೊಳಕ್ ಶುರು ಮಾಡ್ಕೊಬಿಟ್ರೆ ಇನ್ನು ಅವರೆಲ್ಲ ಬೆಳೆದು ದೊಡ್ಡವರಾಗಿ ಅದು ಗುಡ್ಲಾಕು ಹಸ್ಗೆ ಹಾಕು ಅಯ್ಯೋ ಶಿವನೇ ನಮ್ಮಪ್ಪ ಬೇಕಾ ನನಗೆ ಬೇಡ ಈ ಕಷ್ಟ ಅಂತೂ ಬೇಡ ಸುಮ್ಮನೆ ಮಮ್ತಿ ಜೊತೆ ಹೋಗ್ಬಿಟ್ಟು ಇದ್ಬಿಡ್ತೀನಿ ಸ್ವಂತ ಮನೆ ಐತೆ ಗಾರ್ಮೆಂಟ್ಸ್ಗೆ ಹೋಯ್ತಾವಳೆ ಕೆಲಸಕ್ಕೆ ಹೋಯ್ತಾವಳೆ ಎಲ್ಲದಕ್ಕೂ ಹೋಯ್ತಾವಳೆ ಹೋಗ್ಬಿಡೋಣ ಸುಮ್ಕೇನಿಯ ಯಾಕೆ ಬೇಕು ಸವಾಸ ನನಗೆ ಓ ನಮ್ಮ ಅಣ್ಣಲ್ವೇ ಅಣ್ಣ ಏನಿಲ್ಲ ಕಣ್ಣ ನೀನಿಲ್ಲ ಇಲ್ಲಿ ನಿನಗೂ ಮಗ ಐತೇನ್ಲಾಗ್ಲೇ ನೀಯಾ ಅಯ್ಯೋ ಅದ್ರ ಕತೆ ಯಾಕೆ ಕೇಳಿಯ ಬಿಡೋಣ ಅದೊಂದು ದೊಡ್ಡ ಇದು ಅಲ್ಲ ಕಣ್ಣ ನೀನೇನು ಮಾಡ್ತಿದ್ದಿ ಆಸ್ಪತ್ರೆ ತಾಗೆ ಏನಿಲ್ಲ ಕಣ್ಣ ಸುಮ್ಕೆ ಹಿಂಗೆ ಬಂದಿದ್ದೆ ನೀನೇನು ಮಾಡ್ತಿದ್ದಿ ಕಣ್ಣ ಇಲ್ಲಿ ಏನೋ ಕಣ್ಣ ಏನೋ ಒಂದು ವಿಚಾರ ಇತ್ತು ಡಾಕ್ಟರ್ ಹತ್ರ ಏನೋ ಕೇಳಬೇಕಿತ್ತು ಅದಕ್ಕೆ ನೀವು ಬಂದಿವ್ನಿ ಡಾಕ್ಟರ್ ಹತ್ರ ಕೇಳ್ಕೊಂಡು ಹೋಗ್ಬೇಕಿತ್ತು ಇದು ನನ್ನ ಮಗಲ್ಲ ಯಾರೋ ದರಿದ್ರ ನನ್ನ ಮಕ್ಕಳು ತಂದ್ಬಿಟ್ಟು ನಮ್ಮ ಮನೆ ಮುಂದೆ ಮಗನ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ಅದಕ್ಕೆ ಇನ್ನೇನು ಮಾಡೋಕ್ಕೈತದೆ ಅದಕ್ಕೆ ನಾನು ಏನ್ರ ಮುನಿಸ್ಕೊಂಡು ನಿಂದೆ ಮಗ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ಈಗ ಅವಳನ್ನ ಕರ್ಕೊಬರ್ಬೇಕು ಅಂದರೆ ಈ ಮಗ ನಂದಲ್ಲ ಅಂತ ಪ್ರೂವ್ ಮಾಡ್ಬೇಕಂತೆ ಅದೇನೇನೋ ಕೊಟ್ಟರು ಏನೇನೋ ಮಾಡಿ ಪ್ರೂವ್ ಮಾಡ್ತಾರಂತಲ್ಲ ಅದಕ್ಕೆ ನಾನು ಡಾಕ್ಟರ್ ಹತ್ರ ಬಂದ್ಬಿಟ್ಟು ಕೇಳ್ಬಿಟ್ಟು ತಿಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದಿವ್ನಿ ಈಗೆಲ್ಲ ತಿಳ್ಕೊಬಿಟ್ಟು ಹೋಗ್ಬೇಕು ನಾನು ಅಯ್ಯೋ ಒಳ್ಳೆ ಮಕ್ಕಳು ಸವಸ ಹೋಗ್ಬಿಡ್ತಲ್ಲ ಯಾರು ತಂದ್ಬಿಟ್ಟು ಹೋಗೋದು ನೋಡು ಅಣು ಹೆಂಗಿದ್ರು ಮನೆಯಾಗೆ ನಮ್ಮ ಮನೆಯಾಗೆ ಪೊದ್ದಿ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ಕಣ ಮನೆಯಾಗೆ ಯಾರೂ ಇಲ್ಲ ಮಗನ ಬಿಟ್ಬಿಡನಿ ಅಂತ ಅನ್ನೋಕ್ಕೆ ಅದಕ್ಕೆ ನಿಮ್ಮ ಮನೆ ಕರ್ಕೊಂಡೋಗ್ಬಿಟ್ಟು ಒಂದು 4 ದಿನ ಇಟ್ಕೊಂತೀನಣ್ಣ ನಾನು ಎಲ್ಲ ಪರೀಕ್ಷೆ ಮಾಡಿಸ್ಬಿಟ್ಟು ರಿಪೋರ್ಟ್ ತಗೊಂಡೋಗ್ಬಿಟ್ಟು ನಾನು ಎಂಡ್ರಿಗೆ ತೋರಿಸಿ ನಾನು ಎಂಡ್ರನ್ನು ವಾಪಸ್ ಮನೆ ಕರ್ಕೊಬಿಟ್ಟು ಬರ್ತೀನಿ ಈ ಮಗನ ಒಂದು 4 ದಿನ ಇಟ್ಕೊಂತೀನಣ್ಣ ಏನ ಮಗನ ಇಕ್ಕಳದ ಇದು ಏನು ಹೆಣ್ಮಗನೇನಾ ಕಣ ಹೆಣ್ಮಗನೇ ನೀ ಮಹಾಲಕ್ಷ್ಮಿ ಇದ್ದಂಗೆ ಐತೆ ಕಣ ಒಂದು 4 ದಿನ ಇಕ್ಕ ಅಯ್ಯೋ ಶಿವನಿ ನಮ್ಮ ಮನೆಗೆ ಒಂದಲ್ಲ ಎರಡಲ್ಲ ಅಂತ ಹೇಳ್ಬಿಟ್ಟು 3 ಮಹಾಲಕ್ಷ್ಮಿ ಅವರೇ ಕಣ್ಲ ನಾನೇ ಮಡಿಕೊಳಕ್ಕಾಗಿದ್ದಂಗೆ ಬ್ಯಾಡ ಅಂತ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ ಅಂತಂದ್ರೆ ಈ ಮಹಾಲಕ್ಷ್ಮಿ ಬೇರೆ ಮಡಿಕ ಅಂತ ಹೇಳ್ತಿದ್ಯಲ್ಲ ಅಯ್ಯೋ ಶಿವನಿ ಸಂಬ್ಲಿಂಗ್ಲ ಬೇಡ ಕಣಪ್ಪ ನಮ್ಮ ಕೈಲಿ ಆಗಕ್ಕಿಲ್ಲ ನೀ ನೋಡ್ಕೊಳಪ್ಪ ಇರಾರನೇ ನೋಡ್ಕೊಳಕ್ಕಾಗಿದ್ದಂಗೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಅಂತ ಓಡಾಡ್ತಾ ಇವನಿ ನೀನು ಇದನ್ನ ಬೇರೆ ನೋಡ್ಕೊಳಕ್ ಹೋಯ್ತದ ಆಗಕ್ಕಿಲ್ಲ ಒಬ್ಬರು ನೋಡ್ಕೊಳಕ್ಕಿಲ್ವಲ್ಲ ನಾನು ನಾನು ಅರ್ಥ ಮಾಡ್ಕೊಂಡಿದ್ದಂಗೆ ಈ ಮಗನ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟವಳಲ್ಲ ಈ ಮಗಿ ನಾನು ಎಲ್ಲಿಂದ ನೋಡ್ಕೊಂಡು ಹೋಗ್ಲಿ ಇದೊಳೆ ಗೊಂಬಲಕ್ಕ ಇದ್ದಂಗೆ ಸುಮ್ಮನೆ ಇರೋದಕ್ಕೆ ಸುರಾಯ್ತು ಕಿರ್ಚೋ ಆಡ್ಕೊಂಡು ಪೊರ್ಚಾಡ್ಕೊಂಡು ಉಳ ಮಗ ಆಗಿದ್ರೆ ನನ್ನ ಕೈ ನೋಡ್ಕೊಳಕ್ಕಾಯ್ತಿತ್ತಾ ನಗು ನಿಂಗೆ ತಮಾಷೆ ನಂಗೆ ಅಮಾಸೆ ಆಗೋಗ್ಬಿಟ್ಟೈತಿಲಿ ಏನು ಮಾಡ ನೀ ನಗ್ತಿದ್ಯಲ್ಲ ನಗು ಸಂದಕ್ಕೆ ನಗು ನೀನು ಅದು ಎಲ್ಲಿಂದ ಬಂದು ಬಾಯ್ಬಿಟ್ಟು ಮಾತಾಡೋ ಮಗ ಆಗಿದ್ದಿದ್ರೆ ಹೆಂಗ ಮಾತಾಡ್ಬಿಟ್ಟು ಕೇಳ್ತಾ ಇದ್ದೆ ಯಾರು ಏನು ಎತ್ತ ಅಂತ ಮಾತಾಡಕ್ಕೆ ಬರ್ದಿನ ಮಗನ ಕರ್ಕೊಂಡ್ಬಿಟ್ಬಿಟ್ಟು ಹೋಗೋರಲ್ಲ ಮನೆಯಲ್ಲಿ ನನ್ನ ಮಕ್ಕಳು ನನ್ನ ಸಂಸಾರ ಹಾಳು ಮಾಡೋಕ್ಕೆ ಅಂತ ಬೇರೆ ಯಾಮನೇನು ಸಿಗ್ಲಿಲ್ವೇ ಮಗನ ಬಿಟ್ಟು ಹೋಗಿ ನಮ್ಮ ಮನೆಯೇ ಸಿಗ್ಬೇಕಿತ್ತೆ ಮನೆಯಲ್ಲಿ ನನ್ನ ಮಕ್ಕಳು ಲೋಪರ್ ನನ್ನ ಮಕ್ಕಳು ಬಿಡಕ್ಕಿಲ್ಲ ನಾನು ಮೊದಲು ಡಾಕ್ಟರ್ ಹತ್ರ ಹೋಗಿ ಎಲ್ಲೆಲ್ಲಿ ಹೋಗಬೇಕು ಏನೇನು ಪರೀಕ್ಷೆ ಮಾಡಿಸ್ಕೋಬೇಕು ಅಂತೆಲ್ಲ ಕೇಳ್ಬಿಟ್ಟು ಡಾಕ್ಟರ್ ಹತ್ರ ಆಮೇಲೆ ಸೀದಾ ಪೊದ್ದಿ ಮನೆಗೆ ಹೊಂಟೋಗ್ಬಿಡ್ತೀನಿ ಡಾಕ್ಟ್ರು ರಿಪೋರ್ಟ್ ತಗೊಂಡು ನೋಡೋಣ ಅವಳೇನು ನೋಡ್ಬಿಟ್ಟು ಅದು ಏನು ಹೇಳ್ತಾಳೋ ಹೇಳ್ಬಿಡ್ಲಿ ನನಗೂ ಸಾಕಾಗೋಗ್ಬಿಟ್ಟೈತೆ ಅಮ್ಮ ಅವ್ರು ಇನ್ನೂ ಮನೆಗೆ ಬರಲಿಲ್ವೇನಮ್ಮ ಇಲ್ವೇ ಇನ್ನೂ ಮನೆಗೆ ಬರಲಿಲ್ಲ ಅಯ್ಯೋ ಲೋಪರ್ ನನ್ನ ಮಗ ಒಂಟಿಗಿಂಟು ಹೋದ್ನಿನ ಮೊದಲನೇ ಎಂಡ್ರು ಬೇಡ ಎಳ್ನೇ ಎಂಡ್ರು ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಆಟ ಆಗೋಗ್ಬಿಟ್ಟೈತಿ ನನ್ನ ಮಗಂತೂ ಅದೇ ಮಗ ಆಗ್ಬಿಟ್ಟೈತಲ್ಲ ಹೋಗಿದ್ರು ಓಡೋಗ್ಬಿಟ್ಟವ್ ನೀನು ಮೊನ್ನೆ ಸಿಸ್ವಾರದಿಂದ ಮಗನ ಕರ್ಕೊಬತ್ತೀನಿ ಅಂತ ಹೋದನು ಮಗನೂ ಕರ್ಕೊಂಬರ್ಲಿಲ್ಲ ತಿರ್ಗಾ ಯಾರು ಆಯ ಮನೆಯೇ ಕರ್ಕೊಂಬಂದು ಅಂತ ಬಿಟ್ಬಿಟ್ಟು ಹೋದ್ಲು ಮಗಿನ ಎತ್ತೋದ ಅಂತ ನಿನಗೆ ಗೊತ್ತಿಲ್ಲ ನನಗಂತೂ ಅಯ್ಯೋ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನಾನೇನೋ ನಿನ್ನ ಸಂಸಾರ ಸಂದಕ್ಕಿರ್ತದಾಗೆ ಅಂತ ಏನೇನೋ ಆಸೆ ಪಡಕ್ಕೆ ಹೋಯ್ತೀನಿ ಅದೆಲ್ಲ ಹಿಂಗಾಯ್ತದೆ
ಬುಡ ಮಾತಾಗಿ ನಾಯಿ ಬಲ ಯಾವತ್ತಿದ್ರು ಡೊಂಕೆಣಿಯ ನಾಯಿ ಯಾವತ್ತನ ಬದಲಾಗ ನೋಡಿದ್ಯಾ ನಾಯಿ ಬಲ ಅದೆಲ್ಲ ಬಿಟ್ಬಿಡು. ನಮ್ಗೆ ಯಾಕೆ ಇವಾಗ ಬಂದರೆ ಬರಲಿ ಹೋದ್ರೆ ಹೋಗ್ಲಿ ಬುಟ್ಟಾಕಿ ಸುಮ್ಮನಾಗ್ಬಿಡು. ನನ್ನ ಜೀವನ ನಾನು ನೋಡ್ಕೊತೀನಿ. ನೀನು ಸುಮ್ಮನೆ ಅಳಿ 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 ಅಂತ ನೋಡಿ ಕರ್ಕೊಂಬಂದ್ಬಿಟ್ಟು ನೋಡು 3 ದಿನ ಇತ್ತಾನೆ 3 ದಿನ ಮನೆ ಬಿಟ್ಬಿಟ್ಟು ಹೊಂಟಾಯ್ತಾನೆ. ಈ ಬಾಳೆ ಏನಕ್ಕೆ ಬೇಕು ಈ ಬಾಳೆ ಏನಕ್ಕೆ ಬೇಕಮ್ಮ? ನನಗೂ ಟೇಮ್ ಇಲ್ಲ ಅಮ್ಮ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಫ್ಯಾಕ್ಟ್ರಿಗೆ ಹೋಯ್ತಾ ಇವನಿ ಹೆಂಗೋ ಗಾರ್ಮೆಂಟ್ಸಾಗ ದುಡ್ಡು ಬರ್ತೈತೆ. ನಾನು ಹೆಂಗೋ ತಗೊಬಿಟ್ಟು ಬಂದು ಸಂಸಾರ ನೋಡ್ಕೊಂತೀನಿ. ನೀನು ಸುಮ್ಕಿರು. ಏನೋ ಮಗಳೇ ನಾನು ಎಷ್ಟು ದಿನ ಇರ್ತೀನಿ ನಿನಗೂ ಜೊತೆಗೆ ಅಂತ ಹೇಳ್ಬಿಟ್ಟು ಯಾರನ್ನ ಒಬ್ರು ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಯಾರು ಗೊತ್ತು. ಹೋಗಿತ್ತಂತಕ ಇನ್ನೇನು ಮಾಡ್ತಾನೆ, ಹೋಗಿರ್ತಾನೆ ನೆಟ್ಟಿಗೆ ಆ ಶಾರದಿ ಮಂತಕ್ಕೆ ಹೋಗ್ಬಿಟ್ಟು ಬಂದಿರ್ತಾನೆ ಅಂತ ಅನ್ನಿಸ್ತದೆ ನನಗೆ. ಅನ್ನಿಸ್ತಂಗೆ ಹೋದ್ರೋಗ್ಲಿ ತಕ, ನೀನೇನು ಟೆನ್ಷನ್ ತಗೋಬೇಡ. ಹೋಗತ್ತಾಗಿ ಆಳು ಬಿದ್ದೋಗ್ಲಿ. ನಮಗಿನ್ನು ಯಾಕೆ, ನೀನು ಹೋಗು, ನೀನು ಗಾರ್ಮೆಂಟ್ಸ್ಗೆ ಹೋಗು. ಅಷ್ಟಾಗೆ ಏನಾರ ಬಂದರೆ ನೋಡ್ತೀನಿ. ಇಲ್ಲ ಅಂದರೆ ಬಿಟ್ಬಿಟ್ಟು ಸುಮ್ಮನೆ ಯಾಕೆ ನೆಮ್ಮದಿ ಬಿದ್ದುಬಿಡೋಣತ್ತ. ನಮಗೂ ಯಾವ ತಲೆನೋವು ಬೇಡ. ಈಗ ಹೆಂಗೋ ಸಂಸಾರ ಸಂದಕ್ಕೆ ನಡ್ಕೊಂಡು ಹೋಯ್ತೈತೆ. ಅಷ್ಟೇ ಕಣಮ್ಮ. ಮಮತಾ ಅತ್ತೆ ಇವಾಗ ಬಂದ್ರಾ? ಎಲ್ಲಾಳು ಬಿದ್ದೋಗಿದ್ರಿ? ಹುಡ್ಕಿ ನಮಗೂ ಸಾಕಾಗೋಯ್ತಲ್ಲ. ಎಲ್ಲೊಟ್ಟೋಗ್ಬಿಟ್ಟಿದ್ರಿ ಅಂತ. ನೆನ್ನೆ ಹೋಗಿದ್ದು. ನೆನ್ನೆ ಮಗಿನ ಕರ್ಕೊಬತ್ತೀನಿ ಅಂತ ಹೋದವ್ರು ಇವಾಗ ಬರ್ತಾ ಇದ್ರಲ್ಲ. ರಾತ್ರೆಲ್ಲ ಎಲ್ಲಿದ್ರಿ, ಎಲ್ಲೋಗಿದ್ರಿ? ಓಹೋ, ಇದೇನು ಹೋಗಕ್ಕೆ ಕೇಳ್ದಿದಂಗೆ ಬರೋಕೆ ಇದನ್ನ ಏನಾದ್ರು ಧರ್ಮಛತ್ರ ಅನ್ಕೊಬಿಟ್ಟಿದ್ರಾ? ಇಲ್ಲಿ ಮನೆಗೆ ಎಲ್ಲರೂ ಕಾಯ್ತಿರ್ತಾರೆ ಅಂತ ಏನು ಗೊತ್ತಾಗದ್ ಬೇಡವೆ? ಎಲ್ಲೋ ಹೋಯ್ತೀರಾ ಎಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಹಿಂಗೆ ಹೋಗಿದ್ ಮಕ್ನಾಗ ಹೋಯ್ತಿದ್ರೆ ಬಂದಿದ್ ಮಕ್ನಾಗ ಬರ್ತಿದ್ರೆ ಯಾರ ತಾನೆ ಇದಾಯ್ತದ ಹೇಳು. ಎಲ್ಲೋಗಿದ್ರಿ? ಅಯ್ಯ, ನಾನು ಎಲ್ಲೇ ಹೋಯ್ತೀನಿ. ದಿನ ಬೆಳಗ್ಗೆ ನಿನ್ನ ಕೆಲ್ಸಕ್ಕೆ ಹೋಗೋದು ನನ್ನ ಕೈಲಿ ನೋಡೋಕ್ಕಾಯ್ತಿರ್ಲಿಲ್ಲ. ಏನು ಮಾಡನಿ, ದಿನ ಇವಳು ಕೆಲ್ಸಕ್ಕೆ ಹೋಯ್ತಾಳೆ. ನಾನು ಸುಮ್ಮನೆ ಕುಂತ್ಕೊಂಡು ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಶಾನೇ ಬೇಜಾರಾಯ್ತಾಯಿತ್ತು ನನಗಂತೂ. ಸುಮ್ಮನೆ ಕೂತ್ಕೊಂಡು ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಏನಾರ ಕೆಲಸ ಸಿಗ್ತದೇನೋ ಅಂತ ಹೇಳ್ಬಿಟ್ಟು ಸಾವ್ಕಾರು ಅಂತಕ್ಕೆ ಹೋಗಿದ್ದೆ. ಏನಾರ ಕೆಲಸ ಕೊಡ್ತೀರಾ, ಬಂದು ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಊರು ಭಾಗ ಆಗೈತೆ. ಅಂಥದ್ರಾಗೆ ನಾನು ಹೋದ್ರಿ ಎಲ್ಲಿ ಕೊಡ್ತಾರೆ. ಆದ್ರೂ ಪ್ರಯತ್ನ ಪಡೋಣ ಕುಂತಿದ್ದೆ. ರಾತ್ರಿ ಗಂಟ ಕುಂತ್ಕೊಂಡೆ. ಆಮೇಕಿಂತ ಕತ್ಲಾಯ್ತು. ಇದು ಬಿಟ್ಟು ಉಣ್ಕೊಂಡು ಹೋಗಪ್ಪ, ಇಲ್ಲೇ ನೀನು ಕೆಲಸ ಯಾವ್ದಾನ ಇದ್ರೆ ಹೇಳ್ತೀನಿ ಅಂತ ಹೇಳಿದ್ಲ ಅಮ್ಮ. ಅದಕ್ಕೆ ನಾನು ಕಾದು ಕುಂತ್ಕೊಂಡತ್ತಾಗೆ ಸುಮ್ಮನೆ ಅಟ್ಟು ಬಂದ್ಬಿಟ್ಟೆ. ಅತ್ತಾಗ ಇನ್ನೇನು ಮಾಡಲಿ, ಕೆಲಸ ನೋಡೋಣ ಹೇಳ್ಕೊಳಿಸ್ತೀನಿ ಅಂತ ಹೇಳೋಳೆ. ಅದಕ್ಕೆ ನಾನು ಕೇಳೋಕ್ಕೆ ಅಂತ ಹೋದನು ಅಲ್ಲೇ ಉಳ್ಕೊಬಿಟ್ಟೆ. ಎಲ್ಲ ಆಳುಗಳು ಅಲ್ಲೇ ಇದ್ರು, ನಾನು ಅಲ್ಲೇ ಉಳ್ಕೊಬಿಟ್ಟೆ. ಅಳಿಯಂದ್ರೆ ಮತ್ತೆ ಕೆಲಸ ಹುಡಿಕೊಂಡು ಹೋದ್ರು ಅಂತ ಅನ್ನಿಸ್ತದೆ. ನೋಡೇ ನಿನ್ನ ಗಂಡಂಗೆ ನಿನ್ನ ಕಷ್ಟ ನೋಡೋಕ್ಕಾಗಿದ್ದಂಗೆ ಕೆಲಸ ಹುಡಿಕೊಂಬಿಟ್ಟು ಬರಕ್ಕೆ ಹೋಗೋನೆ. ಅಳಿಯಂದ್ರೆ ಬುಡಿ, ಕೆಲಸ ಇವತ್ತಲ್ಲ ನಾಳೆ ಸಿಗ್ತದೆ. ಕಷ್ಟ ಸುಖನ ಇದ್ದಿದ್ದೇನೆ. ಈಗೇನು ಸದ್ಯಕ್ಕೆ ನನ್ನ ಮಗಳು ಕೆಲ್ಸಕ್ಕೆ ಹೋಯ್ತಾವಳೆ. ಎಲ್ಲನೂ ಸಂಸಾರ ಸಂದಕ್ಕೆ ನಡೀತೈತೆ. ಅಲೇ ಮಮತೆ, ನಿಮ್ಮ ಫ್ಯಾಕ್ಟ್ರಿನಾಗೆ ಏನಾರ ಕೆಲಸ ಕ್ಯಾಮೆ ಇದ್ರೆ ಏಳೆ ಪಾಪ. ಅಳಿಯಂದ್ರೂ ನೀನು ಎತ್ತಾಗ ಜೊತೆಗೆ ಹೋಗ್ಬೋದು, ಜೊತೆಗೆ ಬರ್ಬೋದು. ನೋಡು, ಹೋಗಿ ಒಂದು ಮಾತು ಕೇಳು. ಸರಿ ಆಯ್ತು ಹೇಳಿ. ಇವತ್ತು ಹೋಯ್ತೀನಲ್ಲ ಗಾರ್ಮೆಂಟ್ಗೆ ಹೋಗಿದ ತಕ್ಷಣ ಕೇಳ್ತೀನಿ. ಗಂಡಸ್ರಿಗೆ ಅವನ ಕೆಲಸ ಬಾಕಿ ಅವ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಏನಾರ ಕೆಲಸ ಇದ್ರೆ ಹೇಳ್ತೀನಿ. ನೀವು ನನ್ನ ಜೊತೆ ಬನ್ನಿ. ಆ ಸಾವುಕಾರ ತಗೋಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಡು ಏನು ಜೀವನ ಮಾಡೋದು ಮೊದಲೇ ವಯಸ್ಸು ಸರಿ ಇಲ್ವಂತೆ. 420 ಆಮೇಲೆ ಸುಮ್ಮನೆ ಹಾಕಬೇಕು. ಸುಮ್ಮನೆ ನಾನೇ ಕೆಲಸ ಕೇಳ್ತೀನಿ. ಇವತ್ತು ಹೋಗ್ಬಿಟ್ಟು ನಮ್ಮ ಮ್ಯಾನೇಜರ್ನ ಕೆಲಸ ಐತೆ ಅಂದರೆ ನಾಳೆಗೆ ನನ್ನ ಜೊತೆ ಬಂದ್ಬಿಡಿ. ಕರ್ಕೊಂಡೋಗ್ಬಿಟ್ಟು ಸೇರಿಸ್ಬಿಡ್ತೀನಿ ಅತ್ಲಾಗೆ. ಆಯ್ತು ನಾನು ಸೇರ್ಕತ್ತೀನಿ. ಸರಿ ಆಯ್ತು, ಇವಾಗ ಹೋಯ್ತಿದ್ದೀನಲ್ಲ, ಕೇಳ್ಕೊಂಬಿಟ್ಟು ಬರ್ತೀನಿ ಬಿಡಿ. ಸಾಯಂಕಾಲ ಬರ್ಬೇಕಾದ್ರೆ ಕೇಳ್ಕೊಂಬಿಟ್ಟು ಬರ್ತೀನಿ. ಸರಿ ಅವಳಿ ಅಂದರೆ ನೀವು ಬರ್ದಿದ್ದು ನೋಡ್ಬಿಟ್ಟು ನನಗಂತೂ ಎಲ್ಲ ಶಾರದಿ ಮನೆ ವಾಪರ್ಸ್ಕೊಬಿಟ್ಟಿದ್ದೀರೋ ಮಗ ಆಯ್ತದೆ ಅಂತ ಹೇಳ್ತಿದ್ನಲ್ಲ, ಹೋಗ್ಬಿಟ್ರೇನೋ ಅಂತ ಭಯ ಹೋಗ್ಬಿಟ್ಟಿತ್ತು. ಎಲ್ಲರ ಉಂಟಾತೆ ನಾನು ಹೋಯ್ತೀನಿ. ಸಾಧ್ಯನೇ ಇಲ್ಲ ಹೋಯ್ತೀನಿ ಅನ್ಕೊಬಿಟ್ರ ಅದು ಆ ಮನೆಗೆ. ಅಯ್ಯೋ ಇಲ್ಲತ್ತೆ, ನಾನಂತೂ ಹೋಗೋಕ್ಕಿಲ್ಲ ಬಿಡಿಯತ್ತೆ. ಯಾಕಬೇಕು ಏನೋ ಕೆಟ್ಟಗಳಿಗೆ ನಡೆದೋಯ್ತವಾಗ. ಈಗೂ ಹಂಗೆ ಅಂತ ಇದು ಮಾಡೋಕ್ಕಾಯ್ತದ? ಕೆಟ್ಟಗಳಿಗೆಲ್ಲ ಮುಗ್ದೋಯ್ತು, ಬಿಟ್ಬಿಡಿ. ಈಗೆಲ್ಲ ಒಳ್ಳೆಗಳಿಗೆ ಒಂದೈತೆ. ನಾವು ಸಂದಕ್ಕಿರ್ಬೇಕು ಅಷ್ಟೇ ಆತೆ. ಎಲ್ಲನೂ ಆಗೋದೆಲ್ಲ ಆಯಿತು. ಇನ್ನು ಮುಂದೆ ನಾನು ಸಂದಕ್ಕಿರ್ಬೇಕು ಅಂತ ತಾನೇ ಕೆಲಸ ಹುಡಿಕೊಂಡು ಹೋಗಿದ್ದು ನಾನಂತೂ ಬಿಡಿ. ಹೆಂಗೋನು ನಾನು ನನ್ನ ಹೆಂಡತಿ ಇಬ್ಬರು ಜೊತೆಗೆ ನಿನಗೆ ಕೆಲಸಕ್ಕೆ ಹೋಗ್ತೀನಿ. ಅತ್ತೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಸರಿ ಹೇಳಿ ಅಂದರೆ ಪಾಪ ನೀವು ಸುಸ್ತಾಗಿತ್ತೀರಾ, ಕೈಕಾಲು ಮುಖ ತೊಳ್ಕೊಂಬಿಟ್ಟು ಬಂದ್ಬಿಡಿ. ಸರಿನಾ? ಬಿಸಿ ಚಪಾತಿ ಮಾಡಿದ್ದೀನಿ. ಚಪಾತಿನೂ ಪಟ್ಲಕಾಯಿ ಪಲ್ಯ ಮಾಡಿವ್ನಿ. ಹೋಗಿ ಕೈಕಾಲು ಮುಖ ತೊಗೊಂಬನ್ನಿ ತಿನ್ನಿವ್ರಂತೆ. ಸರಿ ಅತ್ತೆ ಆಯಿತು. ಹಬ್ಬ ಸದ್ಯ ಕೊನೆಗೂ ಬಂದ್ಬಿಟ್ಟು ಹೆಂಗೋ ಇದೇ ಮನೆಯೇ ಸೇರ್ಕೊಬಿಟ್ಟೆ. ಇಲ್ಲ ಅಂತ ಹೇಳಿತಿದ್ರೆ ಅತ್ತೆ ಗೋವಿಂದ ನನ್ನ ಕತೆ. ಲೇ ಶಾರದಿ, ಹೆಂಗನ ಮಾಡ್ಕೊಳ್ಳಿ. ಏನೋ ನಿನ್ನ ಕಂಡ್ರೆ ಭಾಳ ಇಷ್ಟ ಇತ್ತು. ಆದರೆ ಹೆಣ್ಮಗ ಹುಟ್ಟಿದ ಮೇಲೆ ಯಾಕೋ ಬೇಜಾರಾಯ್ತಾಯ್ತು ನನಗಂತೂ. ಹೆಣ್ಮಕ್ಳಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿನೇ? ನಾನು ಇಲ್ಲೇ ಇರ್ತೀನಿ, ನಲ್ಲೇ ಇರು.